ನಮಸ್ಕಾರ ಸ್ಪರ್ಧಾ ಸ್ನೇಹಿತರೆ, ತಮಗೆಲ್ಲರಿಗೂ ಮಹಿಮಾ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯ ಸ್ವಾಗತ. ನಾನು ನಿಮ್ಮ ಮರಿಸ್ವಾಮಿ ಉಮಲುಟಿ. ಸ್ನೇಹಿತರೆ, ಇವತ್ತೇ ನಡೆದಿರ್ತಕ್ಕಂಥ ಅಂದರೆ 3/9/2025 ನಡೆದಿರ್ತಕ್ಕಂತಹ ಕಲ್ಯಾಣ ಕರ್ನಾಟಕ ವಿಭಾಗದ ಇಂಡಸ್ಟ್ರಿಯಲ್ ಎಕ್ಸ್ಟೆನ್ಷನ್ ಆಫೀಸರ್ ಈ ಒಂದು ಉದ್ಯೋಗಕ್ಕೋಸ್ಕರ ನಡೆದಿರ್ತಕ್ಕಂಥ ಸ್ಪರ್ಧಾತ್ಮಕ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯಲ್ಲಿನ ಮಾನಸಿಕ ಸಾಮರ್ಥ್ಯದ ಕ್ವಶನ್ಗಳನ್ನು ಇವತ್ತಿನ ಈ ತರಗತಿಯಲ್ಲಿ ನಾನು ಸಾಲ್ವ್ ಮಾಡ್ತಾ ಹೋಗ್ತೀನಿ. ಈ ಒಂದು ಕ್ವಶನ್ ಪೇಪರ್ಲಿ 8 ಮೆಂಟಲ್ ಎಬಿಲಿಟಿ ಕ್ವಶನ್ಗಳಿದಾವೆ. ಆ 8ರಲ್ಲಿ 4 ಕ್ವಶನ್ಗಳು ಎವರೇಜ್ ರಿಲೇಟೆಡ್ ಆಗಿರ್ತಕ್ಕಂಥ ಅಂದರೆ ಎವರೇಜ್ ಟಾಪಿಕ್ ಮೇಲೆ ಇರತಕ್ಕಂಥ ಕ್ವಶನ್ಗಳಿದಾವೆ. ಉಳಿದಿರ್ತಕ್ಕಂಥ ಎಲ್ಲ 4 ಕ್ವಶನ್ಗಳನ್ನು ಮತ್ತು ಎವರೇಜ್ ಮೇಲೆ ಇರತಕ್ಕಂಥ 4 ಕ್ವಶನ್ಗಳನ್ನು ಒಟ್ಟು 8 ಕ್ವಶನ್ಗಳನ್ನು ಈ ಒಂದು ತರಗತಿಯಲ್ಲಿ ಸರಳವಾಗಿ ನಿಮ್ಗೆ ಹೇಳ್ತಾ ಹೋಗ್ತೀನಿ. ದಯವಿಟ್ಟು ಇಲ್ಲಿರ್ತಕ್ಕಂಥ 8 ಕ್ವಶನ್ಗಳನ್ನು ನೀವು ನೋಡಿ, ನೀವು ಕಲ್ತುಕೊಳ್ಳಿ, ಜೊತೆಗೆ ನಿಮ್ಮ ಸ್ನೇಹಿತರೊಂದಿಗೆ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ತರಗತಿಯನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ಕ್ವಶನ್ ನಂಬರ್ 1. 4 ಸಂಖ್ಯೆಗಳ ಸರಾಸರಿಯು 20, ಮೊದಲ 2 ಸಂಖ್ಯೆಗಳ ಸರಾಸರಿಯು 15 ಆದರೆ ಕೊನೆಯ 2 ಸಂಖ್ಯೆಗಳ ಸರಾಸರಿ ಎಷ್ಟು? ನೋಡ್ರಿ, ಎಷ್ಟು ತುಂಬಾ ಬೇಸಿಕ್ ಆಗಿರ್ತಕ್ಕಂಥ ಎವರೇಜ್ ರಿಲೇಟೆಡ್ ಕ್ವಶನ್ ಅನ್ನು ಕೇಳಿದ್ದಾರೆ. ಇಲ್ಲಿ ನೋಡಿ, 4 ಸಂಖ್ಯೆಗಳ ಎವರೇಜ್ 20 ಅಂತೆ. ಅಂದ್ರೆ ಪ್ರತಿಯೊಂದು 20 ಇದಾವೆ ಅಂತವು 4 ಸಂಖ್ಯೆಗಳಿದಾವೆ. ಒಟ್ಟು ಮೊತ್ತ ಎಷ್ಟಾಗುತ್ತೆ? 24 80 ಆಗುತ್ತೆ. ಅಂದ್ರೆ ಆ 4 ಸಂಖ್ಯೆಗಳನ್ನ ಕೂಡಿಸಿದ್ರೆ 80 ಆಗುತ್ತೆ. ಮೊದಲ 2 ಸಂಖ್ಯೆಗಳ ಎವರೇಜ್ 15 ಅಂತೆ. ಮೊದಲ 2 ಸಂಖ್ಯೆ ಫಸ್ಟ್ 2 ನಂಬರ್ಸ್ ಎಷ್ಟು? 15 ಇದೆ ಅಂತೆ. ಹಾಗಾದ್ರೆ ಆ 2 ಸಂಖ್ಯೆಗಳ ಒಟ್ಟು ಮತ್ತೆ ಎಷ್ಟಂತೆ? 15 2 30. ನೋಡ್ರಿ, ಟೋಟಲ್ 80 ಇತ್ತು 4 ಸಂಖ್ಯೆದು. ಹಾಗಾದ್ರೆ 2 ಸಂಖ್ಯೆದು 30 ಆಯ್ತು. ಉಳಿದಿರ್ತಕ್ಕಂಥ ಎಷ್ಟು ಉಳಿತು? 50 ಉಳಿತು. ಈ 50 ಯಾವ್ದ್ರದ್ದು? 2 ಸಂಖ್ಯೆಗಳು, ಕೊನೆಯ 2 ಸಂಖ್ಯೆಗಳನ್ನ ಕೂಡಿಸಿದ್ರೆ ಎಷ್ಟು ಬರುತ್ತೆ? 50 ಬರುತ್ತೆ. 2 ಸಂಖ್ಯೆ 50 ಬಂತಂದ್ರೆ ಒಂದೊಂದು ಸಂಖ್ಯೆ ಎಷ್ಟಿರ್ತವೆ? 25 ಎವರೇಜ್ 25 ಇಸ್ ರೈಟ್ ಆನ್ಸರ್. ಹಾಗಾದ್ರೆ ಕೊನೆಯ 2 ಸಂಖ್ಯೆಗಳು ಮೊತ್ತ ಎಷ್ಟೈತಿ? 50. ಆ 2 ಸಂಖ್ಯೆಗಳಿದಾವೆ, 2 1 2 25. ಹಾಗಾದ್ರೆ ಕೊನೆಯ 2 ಸಂಖ್ಯೆಗಳ ಎವರೇಜ್ ಎಷ್ಟು? 25. ಆಯ್ಕೆ 3 ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ. ಸಿಂಪಲ್ ಇದೆಯಲ್ಲ? ಎಸ್, ಎಲ್ಲರೂ ಇದಕ್ಕೆ ರೈಟ್ ಆನ್ಸರ್ ಮಾಡಿರ್ತಾರ. ನೆಕ್ಸ್ಟ್ ಕ್ವಶನ್ 2. ಒಂದು ತರಗತಿಯಲ್ಲಿನ 35 ವಿದ್ಯಾರ್ಥಿಗಳ ಸರಾಸರಿ ವಯಸ್ಸು 16 ವರ್ಷಗಳು. 21 ವಿದ್ಯಾರ್ಥಿಗಳ ಸರಾಸರಿ ವಯಸ್ಸು 14 ವರ್ಷಗಳು. ಉಳಿದ 14 ವಿದ್ಯಾರ್ಥಿಗಳ ಸರಾಸರಿ ವಯಸ್ಸು ಎಷ್ಟು? ನೋಡ್ರಿ, ಪ್ರೀವಿಯಸ್ ನಾವು ಮೊದಲನೇ ಕ್ವಶನ್ ಏನ್ ಮಾಡಿದ್ರಲ್ಲ, ಸೇಮ್ ಟು ಸೇಮ್ ಕ್ವಶನ್ ಇದೆ ಇದು. ಅಲ್ಲಿ 4 ಸಂಖ್ಯೆಗಳ ಎವರೇಜ್ ಕೊಟ್ಟಿದ್ರು, ಇಲ್ಲಿ ಒಟ್ಟು ವಿದ್ಯಾರ್ಥಿಗಳ ಎವರೇಜ್ ಕೊಟ್ಟಿದ್ದಾರೆ. ಅಲ್ಲಿ 4ರಲ್ಲಿ ಮೊದಲ 2 ಸಂಖ್ಯೆದ ಎವರೇಜ್ ಕೊಟ್ಟಿದ್ರು, ಇಲ್ಲಿ 35 ವಿದ್ಯಾರ್ಥಿಗಳಲ್ಲಿ 21 ವಿದ್ಯಾರ್ಥಿಗಳ ಎವರೇಜ್ ಕೊಟ್ಟಿದ್ದಾರೆ. ಕ್ವಶನ್ ಏನ್ ಕೇಳಿದ್ರು? ಕೊನೆಯ 2 ಸಂಖ್ಯೆದಲ್ಲಿ ಕೇಳಿದ್ರು. ಇಲ್ಲಿ ಉಳಿದಿರ್ತಕ್ಕಂಥ 14 ವಿದ್ಯಾರ್ಥಿಗಳ ಸಂಖ್ಯೆ ಕೇಳಿದ್ದಾರೆ. ಎಷ್ಟು ಸಿಂಪಲ್ ಆಗಿ ಮಾಡ್ಬೋದು ನಾವಿಲ್ಲಿ. ಎಸ್, ಟೋಟಲ್ ಎಷ್ಟಿದ್ರಲ್ಲಿ? 35 ವಿದ್ಯಾರ್ಥಿಗಳು ಇದ್ದಾರೆ. ಆ 35 ವಿದ್ಯಾರ್ಥಿಗಳ ಸರಾಸರಿ ವಯಸ್ಸು ಎಷ್ಟಂತೆ? 16 ಅಂತೆ. ಹಾಗಾದ್ರೆ ಟೋಟಲ್ ಏನಾಗುತ್ತೆ? ವಯಸ್ಸಿನ ಮೊತ್ತ ಏನಾಗುತ್ತೆ? 16 ಇದ್ಲೆ 80ಕ್ಕೆ 0 ಕೈಲ ಬಂತು 8, 16 3 48, 1 8 56, 560 ವರ್ಷ ಎಲ್ಲ ವಿದ್ಯಾರ್ಥಿಗಳ ವಯಸ್ಸನ್ನು ಸೇರಿಸಿದ್ರೆ. ನೆಕ್ಸ್ಟ್ 21 ವಿದ್ಯಾರ್ಥಿಗಳು, 21 ವಿದ್ಯಾರ್ಥಿಗಳ ಎವರೇಜ್ ಕೊಟ್ಟಿದ್ರೆ 14 ವರ್ಷ. ಹಾಗಾದ್ರೆ ಇವ್ರದ್ದು ಎಷ್ಟಾಗುತ್ತೆ ನೋಡ್ರಿ? ಇದು ಟೋಟಲ್ ಆಯ್ತು. ಅದರಲ್ಲಿ 21 ವಿದ್ಯಾರ್ಥಿ ಎಷ್ಟಾಯ್ತು ನೋಡ್ರಿ? 14 1 14ಕ್ಕೆ 4 ಕೈಲ ಬಂತು 1, 14 28 1 29, 294 ವರ್ಷ ಆದ 21 ವಿದ್ಯಾರ್ಥಿಗಳಾಯ್ತು. ಹಾಗಾದ್ರೆ ಕ್ವಶನ್ ಕೇಳಿದ್ದು ಉಳಿದಿರ್ತಕ್ಕಂಥ 14 ವಿದ್ಯಾರ್ಥಿಗಳು. ಹಾಗಾದ್ರೆ ನಾವು ಟೋಟಲ್ ಅಲ್ಲಿ 21 ಜನನ ತೆಗಿಬೇಕು. ಹಾಗಾದ್ರೆ ಒಟ್ಟು ಮೊತ್ತದಲ್ಲಿ 21 ಜನದ್ದು ವಯಸ್ಸನ್ನ ತೆಗೆದು ಬಿಡಬೇಕು. 10ರಲ್ಲಿ 4 ಹೋದ್ರೆ 6 ಕೈಲ ಬಂತು 1, 6ರಲ್ಲಿ 10 ಹೋದ್ರೆ 6 ಕೈಲ ಬಂತು 1, 5ರಲ್ಲಿ 2 1 3 ಹೋದ್ರೆ ಎಷ್ಟು ಉಳಿತೆ? 2 ಉಳಿತೆ, 266. ಇದು 14 ಜನರ ಒಟ್ಟು ವಯಸ್ಸಿನ ಮೊತ್ತ. 14 ವಿದ್ಯಾರ್ಥಿಗಳ ಒಟ್ಟು ವಯಸ್ಸನ್ನು ಸೇರಿಸಿ ಎಷ್ಟು ಬರುತ್ತೆ? 266 ಬರುತ್ತೆ. ಹಾಗಾದ್ರೆ ಒಬ್ಬೊಬ್ರು ಎಷ್ಟಿದ್ದಾರೆ ಅಂತ ಕಂಡುಹಿಡಬೇಕು. ಎವರೇಜ್ ಕಂಡುಹಿಡಿತಕ್ಕಂಥ ಹಂಗಂದ್ರೆ ಏನ್ ಮಾಡಬೇಕು? 266ನ್ನ 14ರಿಂದ ಡಿವೈಡ್ ಮಾಡಬೇಕು. 2 ಮಗ್ಗಿಲ್ ಹೋಗ್ತಾವಲ್ಲ, 2 7 14, 2 1 2, 2 3 6, 2 3 6. ನೆಕ್ಸ್ಟ್ ಮತ್ತೆ 3 ಮಗ್ಗಿ 7 ಮಗ್ಗಿಲ್ ಹೋಗ್ತಲ್ಲ, 7 1 7, 7 1 7. ಇಲ್ಲಿ ಅದು 3 ಇದೆ. 7 ಎಷ್ಟು ಉಳಿದು? 6 ಉಳಿದು. ಇಲ್ಲಿ 3 ಅದ, 63 ಆಯ್ತು. ಹಾಗಾದ್ರೆ 7 9 63 ಕಂಪ್ಲೀಟ್ ಆಗಿ ಹೋಯ್ತು. ಹಾಗಾದ್ರೆ ಉಳಿದಿರ್ತಕ್ಕಂಥ 14 ವಿದ್ಯಾರ್ಥಿಗಳ ಎವರೇಜ್ ಎಷ್ಟಾಯ್ತು? 19 ಇಯರ್ಸ್ ಇಸ್ ರೈಟ್ ಆನ್ಸರ್. ಆಯ್ಕೆಲ್ಲಿದೆ 19 ಇಯರ್ಸ್. ಆಯ್ಕೆ 4 ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ. ಸಿಂಪಲ್ ಇದೆಯಲ್ಲ? ಎಸ್, ಎಲ್ಲರೂ ಕರೆಕ್ಟ್ ಮಾಡ್ರಿ. ಆಲ್ಮೋಸ್ಟ್ 4ಕ್ಕೆ 4 ಕ್ವಶನ್ಗಳನ್ನು ಎಲ್ಲರೂ ಸರಿ ಮಾಡಿದ್ರು ಅಂತ ನನ್ನ ಭಾವನೆ. ಮುಂದಿನ ಕ್ವಶನ್ ನೋಡೋಣ. ಕ್ವಶನ್ ನಂಬರ್ 3.
75 ವಿದ್ಯಾರ್ಥಿನಿಯರನ್ನು ಹೊಂದಿರುವ ಒಂದು ತರಗತಿಯ ಒಟ್ಟು ವಯಸ್ಸಿನ ಮೊತ್ತ 1050. ನೋಡ್ರಿ, ಡೈರೆಕ್ಟ್ ಆಗಿ ಕೊಟ್ಟುಬಿಟ್ಟಿದ್ದಾರೆ. 75 ವಿದ್ಯಾರ್ಥಿನಿಯರ ಒಟ್ಟು ವಯಸ್ಸಿನ ಮೊತ್ತ ಕೊಟ್ಟುಬಿಟ್ಟಿದ್ದಾರೆ 1050. ಡೈರೆಕ್ಟ್ ಆಗಿ ಕೊಟ್ಟುಬಿಟ್ಟಿದ್ದಾರೆ. ಇಲ್ಲಿ ಎವರೇಜ್ ಕೊಟ್ಟಿಲ್ಲ. ಪ್ರೀವಿಯಸ್ 2 ಕ್ವಶನ್ ಎವರೇಜ್ ಕೊಡ್ತಿದ್ರೆ ಗುಣಾಕಾರ ಮಾಡಿ ಒಟ್ಟು ವಯಸ್ಸಿನ ಮೊತ್ತ ನೋಡ್ತಾ ಇದ್ವಿ ನಾವು. ಇಲ್ಲಿ ಏನಲ್ಲಿ ಡೈರೆಕ್ಟ್ ಆಗಿ ಕೊಟ್ಟುಬಿಟ್ಟಿದ್ದಾರೆ, ತುಂಬಾ ಈಸಿ ಮಾಡಿಬಿಟ್ಟಿದ್ದಾರೆ. ಇದರಲ್ಲಿ 25 ವಿದ್ಯಾರ್ಥಿಯ ಸರಾಸರಿ ವಯಸ್ಸು 12 ವರ್ಷ, ಇನ್ನೊಂದು 25 ವಿದ್ಯಾರ್ಥಿಯ ಸರಾಸರಿ ವಯಸ್ಸು 16 ವರ್ಷ. ಹಾಗಾದ್ರೆ ಉಳಿದ ವಿದ್ಯಾರ್ಥಿನಿಯರ ಸರಾಸರಿ ವಯಸ್ಸನ್ನು ಕಂಡಿಡ್ರಿ. ಎಷ್ಟು ಸಿಂಪಲ್ ಇದೆಲ್ಲ. ಮೊದಲು 25 ವಿದ್ಯಾರ್ಥಿಗಳ ಸರಾಸರಿ ವಯಸ್ಸು ಕೊಟ್ಟಿದ್ದಾನೆ. ಎಷ್ಟು ವರ್ಷ ಅಂತೆ? 12 ವರ್ಷ. ಆಮೇಲೆ ಮತ್ತೆ 25 ವಿದ್ಯಾರ್ಥಿಗಳ ಸರಾಸರಿ ಕೊಟ್ಟಿದ್ದಾನೆ. ಎಷ್ಟು ವರ್ಷ? 16 ವರ್ಷ. ಹಾಗಾದ್ರೆ ಇವರ ವಯಸ್ಸಿನ ಮೊತ್ತ ಎಷ್ಟಾಗುತ್ತೆ? ಇದು 25, ಇದು 25, 50 ವಿದ್ಯಾರ್ಥಿಗಳ ಒಟ್ಟು ವಯಸ್ಸಿನ ಮೊತ್ತ ಎಷ್ಟಾಗುತ್ತೆ ನೋಡ್ಕೊಳ್ಬೇಕು. ಟೋಟಲ್ ಅಲ್ಲಿ ಇವೆರಡನ್ನ ಮೈನಸ್ ಮಾಡಿಬಿಟ್ರೆ ಉಳಿದ ವಿದ್ಯಾರ್ಥಿನಿಯರ ಎವರೇಜ್ ಸಿಕ್ಬಿಡುತ್ತೆ. ಹಾಗಾದ್ರೆ ಇದು ವಯಸ್ಸಿನ ಮೊತ್ತ ಎಷ್ಟಾಗುತ್ತೆ ನೋಡ್ರಿ. 12 ಇಲ್ಲಿ 60ಕ್ಕೆ 0 ಕೈಲೆ ಬಂತು 3, 6. 12 2 24 1 6 30. 300 ವರ್ಷಗಳಾದರೂ ಯಾರು? ಈ 25 ವಿದ್ಯಾರ್ಥಿಗಳದು. ನೆಕ್ಸ್ಟ್ 16 5 80 ಕೈಲ ಬಂತು 8. 16 2 32 1 8 40. 400 ಆಯ್ತು ಈ 25 ವಿದ್ಯಾರ್ಥಿಗಳದು. ಟೋಟಲ್ ಎಷ್ಟಾಯ್ತು ನೋಡ್ರಿ? 300 1 400 700 ಆಯ್ತು. ಎಷ್ಟು ವಿದ್ಯಾರ್ಥಿನಿಯರದು? 50 ವಿದ್ಯಾರ್ಥಿನಿಯರದು. ಹಾಗಾದ್ರೆ ಈ 70ರಲ್ಲಿ 50 ವಿದ್ಯಾರ್ಥಿನಿಯರ ಒಟ್ಟು ವಯಸ್ಸನ್ನ ಮೈನಸ್ ಮಾಡಿಬಿಡ್ಬೇಕು ನಾವು. ಇವಾಗ 50 ವಿದ್ಯಾರ್ಥಿನಿಯರ ವಯಸ್ಸು ಎಷ್ಟಿದೆ? 700 ಮೈನಸ್ ಮಾಡಿಬಿಡಬೇಕು. ಅವಾಗ ಏನು ಸಿಗುತ್ತೆ ನಮಗೆ? 25 ವಿದ್ಯಾರ್ಥಿಗಳ ಒಟ್ಟು ವಯಸ್ಸು ಸಿಗುತ್ತೆ ನಮಗೆ. 0ಕ್ಕೆ 0, 5ರಲ್ಲಿ 0 ಹೋದ್ರೆ 5, 10ರಲ್ಲಿ 7 ಹೋದ್ರೆ 3, 350. ಇದು 25 ವಿದ್ಯಾರ್ಥಿಗಳ ಒಟ್ಟು ವಯಸ್ಸು. ಹಾಗಾದ್ರೆ ಎವರೇಜ್ ಕಂಡುಹಿಡಬೇಕಲ್ಲ. ಪ್ರತಿಯೊಬ್ಬರು ಎಷ್ಟೆಷ್ಟು ಇದ್ದಂಗೆ ಅಂತ ಕ್ವಶನ್ ಕೇಳಿದ್ರೆ ಸಿಂಪಲ್ ಆಗಿ 350 ಡಿವೈಡೆಡ್ ಬೈ ಎಷ್ಟು ವಿದ್ಯಾರ್ಥಿಗಳು? 25 ವಿದ್ಯಾರ್ಥಿಗಳು. ಆಯ್ತಾ? ಹಾಗಾದ್ರೆ 5ರ ಮಗ್ಗೆಲ್ಲಿ ಹೋಗ್ತಾವಲ್ಲ, 5 5ರಲ್ಲಿ 25, 5 7ರಲ್ಲಿ 35, ಈ 0ಕ್ಕೆ ಈ 0. ನೆಕ್ಸ್ಟ್ 5ರ ಮಗ್ಗೆಲ್ಲಿ ಹೋಗುತ್ತಾ? 5 1ರಲ್ಲಿ 5, 5 1ರಲ್ಲಿ 5, 2 ಉಳಿಯುತ್ತೆ 20 ಆಗುತ್ತೆ. 5 4ರಲ್ಲಿ 20. ಹಾಗಾದ್ರೆ ಎವರೇಜ್ ಎಷ್ಟಾಯ್ತು? ಕೊನೆಯ 25 ವಿದ್ಯಾರ್ಥಿನಿಯರ ಎವರೇಜ್ ಎಷ್ಟಾಯ್ತು? 14 ವರ್ಷ. ರೈಟ್ ಆನ್ಸರ್. ಆಯ್ಕೆಯಲ್ಲಿ 14 ವರ್ಷ. ಆಯ್ಕೆ 3 ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ. ನೋಡ್ರಿ, ತುಂಬಾ ಈಸಿಯಾಗಿ 4 ಕ್ವಶನ್ ಅನ್ನು ಕೊಟ್ಟಿದ್ರೆ ಈಗ ನೆಕ್ಸ್ಟ್ 4ನೇ ಕ್ವಶನ್ಗೆ ಹೋಗ್ತಾ ಇದ್ದೀನಿ. ಎವರೇಜ್ ರಿಲೇಟೆಡ್ ಆಗಿರ್ತಕ್ಕಂಥದ್ದು. ಮುಂದಿನ ಕ್ವಶನ್ 4. ಒಂದು ವರ್ಕ್ಶಾಪ್ನ ಎಲ್ಲಾ ಕೆಲಸಗಾರರ ಸರಾಸರಿ ವೇತನ 8000. ನೋಡ್ರಿ, ಎಲ್ಲಾ ಕೆಲಸಗಾರ ಅಂತ ಕೊಟ್ಟಿಲ್ಲ ಇಲ್ಲಿ. 7 ತಂತ್ರಜ್ಞರ ವೇತನವು ಸರಾಸರಿ 12000. ನೋಡ್ರಿ, 7 ಜನ ಟೆಕ್ನಿಷಿಯನ್ 12000 ಅಂತ ಕೊಟ್ಟಿದ್ದಾರೆ. ಉಳಿದವರ ವೇತನದ ಸರಾಸರಿ 6000. ಉಳಿದವರು ಎಷ್ಟು ಅಂತ ಗೊತ್ತಿಲ್ಲ. ಹಾಗಾದ್ರೆ ವರ್ಕ್ಶಾಪ್ನ ಒಟ್ಟು ಕೆಲಸಗಾರರ ಸಂಖ್ಯೆ ಎಷ್ಟು? ಒಟ್ಟು ಕೆಲಸಗಾರರ ಸಂಖ್ಯೆ ಕೇಳಿದರೆ ಗೊತ್ತಿಲ್ಲ. ಒಟ್ಟು ಕೆಲಸಗಾರರ ಸಂಖ್ಯೆ ಗೊತ್ತಿಲ್ಲ ನಮಗೆ. ಎಕ್ಸ್ ಅವರು ಒಬ್ಬೊಬ್ರಿಗೆ ಎಷ್ಟಂತೆ 8000 ಇದೆ ಅಂತ ಅವರೇ ಹೇಳ್ಬಿಟ್ಟಿದ್ದಾರೆ. ಒಟ್ಟು ಕೆಲಸಗಾರರ ಸರಾಸರಿ ವೇತನ 8000. 7 ಜನ ಟೆಕ್ನಿಷಿಯನ್, ಇದರಲ್ಲಿ 7 ಜನ ಟೆಕ್ನಿಷಿಯನ್ ಎಷ್ಟಂತೆ? 12000. ಉಳಿದವರು ಅಂದ್ರೆ ಒಟ್ಟು ಜನರಲ್ಲಿ 7 ಜನನ ಮೈನಸ್ ಮಾಡಿದ್ರೆ ಉಳಿದಿರ್ತಕ್ಕಂಥವ್ರು. ಹಾಗಾದ್ರೆ ಒಟ್ಟು ಜನರು ಎಕ್ಸ್ ಇದ್ದಾರೆ, ಅದರಲ್ಲಿ 7 ಜನ ಟೆಕ್ನಿಷಿಯನ್ಸ್ ಅನ್ನ ಮೈನಸ್ ಮಾಡಿದ್ರೆ ಉಳಿದಿರ್ತಕ್ಕಂಥ ವೇತನ ಎಷ್ಟಂತೆ? ಅವ್ರ ಎವರೇಜ್ 6000 ಇಷ್ಟು ಕೊಟ್ಟಿದ್ದಾರೆ. ಹಾಗಾದ್ರೆ ಎಕ್ಸ್ ವ್ಯಾಲ್ಯೂವನ್ನು ಕಂಡುಹಿಡ್ಕೊಳ್ಬೇಕು. ಹಾಗಾದ್ರೆ ಒಬ್ಬೊಬ್ಬರಿಗೆ 8000 ಆದ್ರೆ ಇಲ್ಲಿ ಎಕ್ಸ್ ಜನ ಇದ್ದಾರೆ ಅಂದ್ರೆ ಟೋಟಲ್ ಎಷ್ಟಾಯ್ತು ಅಮೌಂಟು? 8000 ಎಕ್ಸ್ ಆಯ್ತು. 8000 ಎಕ್ಸ್. ಇಲ್ಲಿ ಒಬ್ಬೊಬ್ಬರು 12000 ಅಂತ 7 ಜನ ಟೆಕ್ನಿಷಿಯನ್ ಇದ್ರೆ 12 7 ಎಷ್ಟಾಯ್ತು? 84000 ಆಯ್ತು. ಇವ್ರದ್ದು ಕ್ಲಿಯರ್ ಇದೆ ಇಲ್ಲಿ. ನೆಕ್ಸ್ಟ್ ಇಲ್ಲಿ ನೋಡಿ, ಇಲ್ಲಿ ಏನ್ ಮಾಡಬೇಕು? ಒಟ್ಟು ಜನರಲ್ಲಿ 7 ಜನ ಮೈನಸ್ ಮಾಡಿದ್ರೆ ಉಳಿದಿರ್ತಕ್ಕಂಥವ್ರು ಅವ್ರದ್ದು ಎಷ್ಟಂತೆ? 6000 ಇದೆ ಅಂತೆ. ಹಾಗಾದ್ರೆ 6000ಕ್ಕೆ ಎಕ್ಸ್ ಮೈನಸ್ 7ಗೆ ಗುಣಾಕಾರ ಮಾಡಬೇಕು. 6000 ಇಂಟು ಎಕ್ಸ್ 6000 ಎಕ್ಸ್. 6000 ಎಕ್ಸ್ ಮೈನಸ್ ಇಲ್ಲೈತಲ್ಲ ಮೈನಸ್ 6 7 42 42,000. ಈ ಉಳಿದಿರ್ತಕ್ಕಂಥ 6 ಜನರ ಉಳಿದಿರ್ತಕ್ಕಂಥ ವ್ಯಕ್ತಿಗಳ ಒಟ್ಟು ವೇತನ. ಇದು ಒಟ್ಟು ವೇತನ. ಇದು 7 ಜನದು, ಇದು ಟೋಟಲ್. ಇದು ಕ್ಲಿಯರ್ ಆಯ್ತು ಇದು? ಎಸ್. ಈಗ ಏನ್ ಮಾಡಬೇಕು? ಇವೆರಡನ್ನು ಕೂಡಿಸಿದ್ರೆ ಇದಕ್ಕೆ ಈಕ್ವಲ್ ಆಗಬೇಕು. ಇದು ಒಟ್ಟು ಜನರು ತಾನೆ, ಇವೆರಡನ್ನು ಕೂಡಿಸಿದ್ರೆ ಇದಕ್ಕೆ ಈಕ್ವಲ್ ಆಗಬೇಕು. ಇದೆಷ್ಟಿದೆ? 8000 ತಾನೆ. 8000 ಎಕ್ಸ್ 8000 ಎಕ್ಸ್ ಈಕ್ವಲ್ ಆಗಬೇಕು. ಯಾವುದನ್ನ? ಇವೆರಡು ಕೂಡಿಸಿದ್ರೆ 84,000 ಹೌದು ತಾನೆ, ಪ್ಲಸ್ 6000 ಎಕ್ಸ್ 6000 ಎಕ್ಸ್ ಮೈನಸ್ 42,000. ನೋಡ್ರಿ, ಇದು
ಟೋಟಲ್ ಆಗಿ ಇದು ಉಳಿದಿರ್ತಕ್ಕಂಥ ನೌಕರರ ಎವರೇಜ್ ಇದು ಒಟ್ಟು ಮೊತ್ತ ಇದು ಅಷ್ಟು ಟೋಟಲ್ ಇದು ಹೌದಾ. ಎಸ್, ಈಗ ನಾವು ಈ 8,000ಕ್ಕೆ ಇರ್ತಕ್ಕಂಥವ್ರು ಎಲ್ಲರಿಗೂ ಏನಾಗಬೇಕು, ಈಕ್ವಲ್ ಆಗಬೇಕು. ಯಾಕಂತಂದ್ರೆ ಇವೆರಡು ಸೇಮ್, ಒಟ್ಟು ಜನರ ಇಲ್ಲಿರ್ತಕ್ಕಂಥದ್ದು ಈ ಎಕ್ಸ್ 7 ಜನರು ಮತ್ತು 7 ಜನದಲ್ಲಿ ಟೋಟಲ್ ಅಲ್ಲಿ 7 ಜನ ತೆಗೆದ್ರೆ ಉಳಿದಿರ್ತಕ್ಕಂಥವ್ರು. ಇದು ಟೋಟಲ್, ಇದು ಕೂಡ ಟೋಟಲ್ ಹೌದಾ. ಈಗ ಏನಾಗಬೇಕು, ಈಕ್ವಲ್ ಆಗಬೇಕು. ಈಗ ನೋಡ್ರಿ 8,000 ಎಕ್ಸ್ ಇಲ್ಲಿ 6,000 ಎಕ್ಸ್ ಈ ಕಡೆ ಹೊರಗಡೆ ತರೋಣ. 8,000 ಎಕ್ಸ್ ಈಸ್ ಈಕ್ವಲ್, ಈ ಕಡೆ 6,000 ಎಕ್ಸ್ ಈ ಕಡೆ ಬಂದ್ರೆ ಮೈನಸ್ 6,000 ಎಕ್ಸ್. 6,000 ಎಕ್ಸ್ ಈಸ್ ಈಕ್ವಲ್ ಟು ಆಯ್ತಾ. ಇಲ್ಲಿ ಏನಿದೆ ಮುಂದೆ 84,000ಕ್ಕೆ 84,000, 84,000ಕ್ಕೆ 84,000 ಮೈನಸ್ 42,000. ಯಾವುದೇ ರೀತಿ ಬದಲಾವಣೆ ಇಲ್ಲ ಇಲ್ಲಿ. ಈಗ 8,000ದಲ್ಲಿ 6,000 ಎಕ್ಸ್ ಹೋದ್ರೆ ಎಷ್ಟು ಎಕ್ಸ್ ಉಳಿದು, 2,000 ಎಕ್ಸ್ ಉಳಿತು ಹೌದಾನೆ. 2,000 ಎಕ್ಸ್ ಉಳಿತು ಈಸ್ ಈಕ್ವಲ್ ಟು ಈ 84,000ದಲ್ಲಿ 42,000 ಹೋದ್ರೆ ಎಷ್ಟು ಉಳಿತು, ಅಲ್ಲಿ ಕೂಡ ಎಷ್ಟು ಉಳಿತು, 42,000 ಉಳಿತು. 42,000 ಹೌದಾ. ನಮಗೆ ಬೇಕಾದ್ರೆ ಎಕ್ಸ್ ವ್ಯಾಲ್ಯೂ, ಹಾಗಾದ್ರೆ ಎಕ್ಸ್ ಇಸ್ ಈಕ್ವಲ್ ಟು 42,000 ಡಿವೈಡೆಡ್ ಬೈ ಇಲ್ಲಿ 2,000. ಹಾಗಾದ್ರೆ ಇವೆರಡು ಜೀರೋ ಕ್ಯಾನ್ಸಲ್, ಇವೆರಡು ಜೀರೋ ಕ್ಯಾನ್ಸಲ್. 2 ಒಂದಲೆ 2 2 4, 2 1 2. ಹಾಗಾದ್ರೆ ಒಟ್ಟು ಅಲ್ಲಿರ್ತಕ್ಕಂಥ ನೌಕರರು ಎಷ್ಟು, 21 ಈಸ್ ರೈಟ್ ಆನ್ಸರ್. ಸಿಂಪಲ್ ಇದೆ. ಇದು ಕೂಡ ಲೆಕ್ಕ ನೋಡ್ಲಿಕ್ಕೆ ದೊಡ್ಡದ, ಬಿಡಿಸ್ಬೇಕಷ್ಟೇ. ಇಲ್ಲಿ ಏನಿಲ್ಲ, ಮೈನಸ್ ಪ್ಲಸ್ ಅಷ್ಟೇ ಇರ್ತಕ್ಕಂಥದ್ದು ಹೌದಾ. ಇದನ್ನ ಆಪ್ಷನ್ ವೆರಿಫೈ ಮಾಡೋದ್ರ ಮುಖಾಂತರ ಕೂಡ ತುಂಬಾ ಈಸಿಯಾಗಿ ಕಂಡುಹಿಡ್ಕೊಳ್ಬಹುದು ನಾವು. ಆಪ್ಷನ್ ವೆರಿಫೈ ಯಾವ ರೀತಿ ಮಾಡಬೇಕು ಅದನ್ನು ಕೂಡ ಇಲ್ಲಿ ಹೇಳ್ಕೊಡ್ತೀನಿ ನಾನು ನಿಮಗೆ. ಈಗ ಇಲ್ಲಿ 1ನೇ ಆಯ್ಕೆ 20 ಇದೆ. ಇಲ್ಲಿ 20 ಅಂತ ಹಚ್ಕೊಳ್ತೀನಿ. 20 1ನೇ ಆಯ್ಕೆ 20 ಇದೆ. 28 ಎಷ್ಟಾಗುತ್ತೆ, 28 2 8 16, 1,60,000 ಆಗುತ್ತೆ. ಇದು 20 ಜನದ ಒಟ್ಟು ವೇತನ. ಅದರಲ್ಲಿ 7 ಜನ ನೌಕರರನ್ನ ಮೈನಸ್ ಮಾಡ್ತೀನಿ. ಎಷ್ಟು, 84,000 ಮೈನಸ್ ಮಾಡ್ತೀನಿ. ಮಾಡಿದೆ ಎಷ್ಟು ಉಳಿತು, 0 0 0. 10ರಲ್ಲಿ 4 ಹೋದ್ರೆ 6, ಕೆಲ ಬಂತು 1. 16ರಲ್ಲಿ 9 ಹೋದ್ರೆ ಎಷ್ಟು ಉಳಿತು, 16ರಲ್ಲಿ 9 ಹೋದ್ರೆ 7, 76,000 ಉಳಿತು. ಈ 76,000 ಯಾರ್ದು, ಈ 20 ಜನದಲ್ಲಿ 7 ಜನ ಹೋದ್ರೆ ಎಷ್ಟು ಜನ ಉಳಿತಾರೆ, 13 ಜನರದ್ದು ಆಯ್ತದು. ಹಾಗಾದ್ರೆ 76,000ವನ್ನ ನಾವು 13ರಿಂದ ಡಿವೈಡ್ ಮಾಡಿದಾಗ ಒಬ್ಬೊಬ್ಬರಿಗೆ 6,000 ಬರ್ತಾನೆ ನೋಡ್ರಿ. ಬರಲ್ಲ. 13 ಒಂದಲ್ಲ 13, 13 6ಲೆ 78 ಆಗ್ಬೇಕಾಗಿತ್ತು. ಇಲ್ಲಿ 76 ಇದೆ. ಹಾಗಾದ್ರೆ 13 6ಲೆ 78 ಬರಲ್ಲ. ಹಾಗಾದ್ರೆ 20 ಆಯ್ಕೆ ಅಲ್ಲ, ತೆಗೆದಾಕ್ಬಿಡ್ಬೇಕು. ಯಾವಾಗ 20 ಆಯ್ಕೆ ಅಲ್ಲ ಅಂದ್ಮೇಲೆ ನೆಕ್ಸ್ಟ್ ಇನ್ನೊಂದು ಆಯ್ಕೆಗೆ ಹೋಗ್ಬೇಕು, 21. ಹಾಗಾದ್ರೆ 21 ಇದ್ದಾಗ ಏನಾಗುತ್ತೆ, ಅದಕ್ಕೆ ಎಷ್ಟು ಬರುತ್ತೆ ನೋಡಿ. 21 ಇದ್ದಾಗ ಏನಾಗುತ್ತೆ ಇಲ್ಲಿ ನೋಡ್ರಿ. 21 8 8 1 8, 8 1 8, 8 2 16. ಮುಂದೆ ಎಷ್ಟು ಜೀರೋ ಅದಾವ, 3 ಜೀರೋ ಅದಾವ. 1,68,000 ಆಯ್ತು. 1,68,000 ಟೋಟಲ್. ಅದರಲ್ಲಿ 7 ಜನ ಟೆಕ್ನಿಷಿಯನ್ ಮೈನಸ್ ಮಾಡಿಬಿಡ್ತೀನಿ. 84,000 ಮೈನಸ್ ಮಾಡಿಬಿಡ್ತೀನಿ. ಎಷ್ಟು ಉಳಿಯುತ್ತೆ ನೋಡ್ರಿ, 0 0 0. 8ರಲ್ಲಿ 4 ಹೋದ್ರೆ 4, 16ರಲ್ಲಿ 8 ಹೋದ್ರೆ 8, 84,000 ಉಳಿತು. ಈ 84,000 ಎಷ್ಟು ಜನದ್ದು, 21ರಲ್ಲಿ 7 ಜನ ತೆಗೆದು ಉಳಿದಿರ್ತಕ್ಕಂಥ ಎಷ್ಟು ಜನ, 14 ಜನದ 84,000 ನೋಡ್ರಿ. ಈಗ ಹೋಗ್ತಾ ನೋಡ್ರಿ, 14 1 14, 14 6ಲೆ 84 ಬಂತು ನೋಡ್ರಿ. ಮುಂದೆ 3 ಜೀರೋ, ಮುಂದೆ 3 ಜೀರೋ. ಹಾಗಾದ್ರೆ ಯಾವ್ದು ರೈಟ್ ಆನ್ಸರ್, 21. ಅದೇ 21 ಬಂದಿದೆ ನೋಡ್ರಿ. ಸಿಂಪಲ್ ಆಗಿ ನಾವು ಲೆಕ್ಕಗಳನ್ನು ಬಿಡಿಸ್ಕೊಳ್ಬೋದು. ಕ್ಲಿಯರ್, ಗೊತ್ತಾಯ್ತು. ಎಸ್, ಮುಂದಿನ ಕ್ವಶನ್ 5. 2 ಸಂಖ್ಯೆಗಳ ಮೊತ್ತವು 12 ಮತ್ತು ಅವುಗಳ ಗುಣಲಬ್ಧವು 35 ಆಗಿರುತ್ತದೆ. ಆ 2 ಸಂಖ್ಯೆಗಳ ವಿಲೋಮ ಮೊತ್ತ ಎಷ್ಟು ನೋಡ್ರಿ. ಇಲ್ಲಿ ವಿಲೋಮ ಮೊತ್ತ ಆಮೇಲೆ ಕಂಡುಹಿಡ್ಕೊಳ್ಳೋಣ. ಮೊದಲು ಆ ಸಂಖ್ಯೆಗಳು ಯಾವ ಕಂಡುಹಿಡ್ಕೊಳ್ಳೋಣ. 2 ಸಂಖ್ಯೆಗಳ ಮೊತ್ತ 12 ಅಂತೆ. 2 ಸಂಖ್ಯೆ, ಒಂದು ಎಕ್ಸ್ ಇನ್ನು ಒಂದು ವೈ, ಅವೆರಡು ಕೂಡಿಸಿದ್ರೆ ಎಷ್ಟಂತೆ, 12 ಬರುತ್ತಂತೆ. ಆ 2 ಸಂಖ್ಯೆಗಳನ್ನ ಗುಣಾಕಾರ ಮಾಡಿದ್ರೆ ಎಕ್ಸ್ ಇಂಟು ವೈ ಅಂತ ಗುಣಾಕಾರ ಮಾಡಿದ್ರೆ ಎಷ್ಟು ಬರ್ತಂತೆ, 35 ಬರ್ತಂತೆ. ಹಾಗಾದ್ರೆ ಮೊದಲು ಆ ಸಂಖ್ಯೆಗಳು ಯಾವ ಕಂಡುಹಿಡ್ಕೊಳ್ಬೇಕು. ತುಂಬಾ ಸಿಂಪಲ್ ಇದೆ. ಆ ಸಂಖ್ಯೆಗಳು ಯಾವ ನೋಡ್ರಿ, ಗುಣಾಕಾರ ಮಾಡಿದ್ರೆ 35 ಬರಬೇಕು. ಇದು ಎಕ್ಸ್ ಅಂತ ಇಟ್ಕೊಳ್ಳಿ, ಇದು ವೈ ಅಂತ ಇಟ್ಕೊಳ್ಳಿ. ಇದು ಎಕ್ಸ್, ಇದು ವೈ. ಗುಣಾಕಾರ ಮಾಡಿದ್ರೆ 35. ಯಾವ ಸಂಖ್ಯೆ ಬರುತ್ತೆ, 2ರ ಮಗ್ಗೆಯಲ್ಲಿ 35 ಐತಾ, ಇಲ್ಲ ಬಿಟ್ಬಿಡಿ. 3ರ ಮಗ್ಗೆಯಲ್ಲಿ 35 ಐತಾ, 3ರ ಮಗ್ಗೆಯಲ್ಲಿ 35 ಇಲ್ಲ, ಬಿಟ್ಬಿಡಿ. 4ರ ಮಗ್ಗೆಯಲ್ಲಿ ಇಲ್ಲ, 5ರ ಮಗ್ಗೆಯಲ್ಲಿ ಇದೆ. 5 7 35, 5 7 35. ಗುಣಾಕಾರ ಮಾಡಿದ್ವಿ, 35 ಬಂತು. ಕೂಡ್ಸ್ರಿ, ಎಕ್ಸ್ ಮತ್ತು ವೈ ಅನ್ನು ಕೂಡ್ಸ್ರಿ, 12 ಬರ್ತಾನ. 5 ಮತ್ತು 7 12 ಸಿಕ್ತು ನಮಗೆ. ಹಾಗಾದ್ರೆ ಎಕ್ಸ್ ಇಸ್ ಈಕ್ವಲ್ ಟು 5, ವೈ ಇಸ್ ಈಕ್ವಲ್ ಟು 7 ಸಿಕ್ಬಿಡ್ತು ನಮಗೆ, ಮುಗಿದ ಹೋಯ್ತು.
ಎಕ್ಸ್ ಇಸ್ ಈಕ್ವಲ್ ಟು ಎಷ್ಟು? ಎಕ್ಸ್ ಇಸ್ ಈಕ್ವಲ್ ಟು 5, y ಇಸ್ ಈಕ್ವಲ್ ಟು ಎಷ್ಟಾಯಿತು? 7 ಆಯಿತು. ನಮಗಿದು ಸಿಕ್ಬಿಟ್ರೆ ಮುಗಿದು ಹೋಯ್ತು. ಈಗ ಅವ್ರು ಕೇಳಿದ್ದೇನು? ಈ ಸಂಖ್ಯೆಗಳ ವಿಲೋಮ ಮೊತ್ತ ಅಂತಂದ್ರೆ ಇಲ್ಲಿ ಅಂಶಗಳಿವು, ಅಂಶಗಳನ್ನು ಛೇದಗಳನ್ನಾಗಿ ಮಾಡ್ಬೇಕಂದ್ರೆ ಇಲ್ಲಿ 5 ಇರ್ತಕ್ಕಂಥದ್ದನ್ನ 1/5 ಇದು ವಿಲೋಮ, ಇಲ್ಲಿ 7 ಇರ್ತಕ್ಕಂಥದ್ದು 1/7 ಇದು ವಿಲೋಮ. ಇವೆರಡನ್ನ ಏನ್ ಮಾಡ್ಬೇಕಂತ ಕೂಡಿಸ್ಬೇಕಂತೆ. ಇಷ್ಟೇ. 5 ಮತ್ತು 7 ಲಸ ಏನಾಗುತ್ತೆ? 35 ಲಸ. 5 ಎಷ್ಟಲ್ಲೇ 35, 5 7 35, 7 ಎಷ್ಟಲ್ಲೇ 35, 7 5 35. ಆಯ್ತು, ಕೂಡಿಸ್ಬಿಡಿ. 7 1 7 ಪ್ಲಸ್ ಇಲ್ಲಿ ಪ್ಲಸ್ ಇದೆಲ್ಲ 5 1 5. ನೋಡ್ರಿ ಎಷ್ಟು ಸಿಂಪಲ್ ಆಯ್ತು ನೋಡ್ರಿ. 5 1 7 ಎಷ್ಟಾಗುತ್ತೆ? 12 ಆಗುತ್ತೆ. ಡಿವೈಡೆಡ್ ಬೈ 35, 12 ಡಿವೈಡೆಡ್ ಬೈ 35 ರೈಟ್ ಆನ್ಸರ್. ಇದೇ ಆನ್ಸರ್ ಬಂದಿರುತ್ತೆ ಇಲ್ಲಿ. ಆಯ್ಕೆ ಇಲ್ಲಿದ್ರೆ 12 ಡಿವೈಡೆಡ್ 35, ಆಯ್ಕೆ 1 ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ. ಸಿಂಪಲ್ ಇದೆ, ಇದು ಕೂಡ ತುಂಬ ಸಿಂಪಲ್ ಇದೆ. ಹೌದಾ? ಇದು ಏನಿದೆ ಅದೇ ಬಂದಿರ್ತಿಲ್ಲ ಉತ್ತರ. ಕ್ಲಿಯರ್ ಆಯ್ತಾ? ಎಸ್. ನೆಕ್ಸ್ಟ್ ಕ್ವಶನ್ 6. ಎ, ಬಿ ಮತ್ತು ಸಿ ಎಂಬ 4 ಮಕ್ಕಳು ಒಂದು ಚೀಲದಲ್ಲಿನ ಸಿಹಿಯನ್ನ ಭಾಗ ಮಾಡಿಕೊಳ್ಳುತ್ತಾರೆ. 4 ಜನ ಇದ್ದಾರೆ, ಅವರು ಒಂದು ಸ್ವೀಟ್ ಬಾಕ್ಸ್ ಇದೆ, ಅಲ್ಲಿರ್ತಕ್ಕಂಥ ಸ್ವೀಟ್ ಅನ್ನ ಡಿವೈಡ್ ಮಾಡ್ಕೊಳ್ತಾ ಇದ್ದಾರೆ. ಎ ಯು ಅವುಗಳ 1/3 ರಷ್ಟನ್ನ, ಎ ಅಂತೆ ಟೋಟಲ್ ಅಲ್ಲಿರ್ತಕ್ಕಂಥದ್ದು 1/3 ರಷ್ಟನ್ನ ಡಿವೈಡ್ ಮಾಡ್ಕೊಳ್ತಾನೆ. ಬಿ ಯು ಉಳಿದಿದ್ದರೆ 2/5 ಭಾಗ, ಉಳಿದಿರ್ತಕ್ಕಂಥದ್ರೆ 2/5 ಭಾಗ, ಉಳಿದಿದ್ರಲ್ಲಿ 2/5 ಭಾಗ ತೆಗೆದುಕೊಳ್ತಾನೆ. ಸಿ ಮತ್ತು ಡಿ ಉಳಿದದನ್ನ ಸಮಾನವಾಗಿ ಹಂಚಿಕೊಳ್ತಾರೆ. ಸಿ ಮತ್ತು ಡಿ ಉಳಿದಿರ್ತಕ್ಕಂಥದ್ದನ್ನ ಸಮಾನವಾಗಿ, ಇವನಿಗೆ ಎಷ್ಟು ಬರುತ್ತೆ ಇವನಿಗೆ ಅಷ್ಟೇ ಬರುತ್ತೆ, ಇವನ್ ತಗೊಂಡು ಉಳಿದದ ಮೇಲೆ ಇಬ್ರು ಏನ್ ಮಾಡ್ತಾರೆ? ಸಮಾನವಾಗಿ ಹಂಚಿಕೊಳ್ತಾರೆ. ಸಿ ಅಥವಾ ಡಿ ಸಿಹಿಯ ಎಷ್ಟು ಭಾಗವನ್ನ ಪಡೆದಿದ್ದಾರೆ? ನೋಡ್ರಿ, ಸಿಹಿಯ ಎಷ್ಟು ಭಾಗವನ್ನ ಇವನಾದ್ರಾಗಿರ್ಬೋದು, ಇಬ್ರು ಸೇಮ್ ತೆಗೆದುಕೊಂಡಿದ್ದಾರೆ. ಎಷ್ಟು ಏನ್ ಮಾಡಬೇಕು? ತುಂಬಾ ಸಿಂಪಲ್ ಇದೆ. ಮೊದಲು ಇಲ್ಲಿ 1/3 ಇದೆಲ್ಲ, ಇಲ್ಲಿ ಭಾಗದಲ್ಲಿ ಛೇದದಲ್ಲಿ 3 ಇದೆಲ್ಲ, 3ರಿಂದ ನಿಶೇಷವಾಗಿ ಭಾಗ ಹೋಗ್ತಕ್ಕಂಥ ಒಂದು ಸಂಖ್ಯೆನ ತೆಗೆದುಕೊಂಡ್ಬಿಡ್ಬೇಕು ನಾವಿಲ್ಲಿ. 30 60 15 18 ಬೇಡ, ಒಂದು ಕೊನೆಗೆ 0 ಇರ್ತಕ್ಕಂಥದ್ದು 30 60 90 120 ಯಾವುದಾದ್ರೂ ಒಂದು ಸಂಖ್ಯೆ ತೆಗೆದುಕೊಂಡ್ಬೇಕು. ಹೌದಾ? ಈಗಿಲ್ಲೇ ಒಟ್ಟು ಸ್ವೀಟು 30 ಇತ್ತಂತ ಇಟ್ಕೊಳ್ಳಿ, 60 ಅಂತ ಅನ್ಕೊಳ್ಳಿ, 90 ಅಂತ ಅನ್ಕೊಳ್ಳಿ, ಯಾವುದಾದ್ರೂ ಅನ್ಕೊಳ್ಳಿ. ಈ 30ರಲ್ಲಿ ಹೇಗೆ ಎಷ್ಟು ಬರುತ್ತೆ? 1/3 ಅಂತೆ. 1/3 ಅಂದ್ರೆ ಎಷ್ಟಾಗುತ್ತೆ ನೋಡ್ರಿ? 3 1 3 10. ಹಾಗಾದ್ರೆ ಎ ವ್ಯಕ್ತಿಗೆ ಎಷ್ಟು ಓದುವು? 10 ಸ್ವೀಟ್ ಓದುವು. ಹೌದಾ? ಎ ವ್ಯಕ್ತಿಗೆ ಎಷ್ಟು ಓದು? 10 ಸ್ವೀಟ್ ಓದುವು. ಇದು ಯಾರಿಗೆ? ಎಗೆ. ನೆಕ್ಸ್ಟ್ ಬಿಗೆ ಉಳಿದಿದ್ದಂತೆ. ಹಾಗಾದ್ರೆ 30ರಲ್ಲಿ 10 ಇವನಿಗೆ ಹೋದ್ರೆ ಉಳಿದಿರ್ತಕ್ಕಂಥ ಎಷ್ಟು ಓದುವು? 30ರಲ್ಲಿ 10 ಎಗೆ ಹೋದ್ರೆ ಉಳಿದಿರ್ತಕ್ಕಂಥ ಎಷ್ಟು ಓದುವು? 20 ಉಳಿದುವು. ಆ 20 ಸ್ವೀಟ್ ಅನ್ನ ಬಿಗ್ ಅನ್ಸ್ಕೊಳ್ತಾನೆ. ಎಷ್ಟಂತೆ? ಅವನು ಉಳಿದಿರ್ತಾನೆ 2/5 ಭಾಗ. ಈ 20ರಲ್ಲಿ 2/5 ಭಾಗ ಅಂತೆ. ಹಾಗಾದ್ರೆ 5 1 5 4 4 2 8 ಸ್ವೀಟ್ ಇವನ್ ಪಾಲಾದವು. ಯಾರ ಪಾಲು? ಬಿಯ ಪಾಲಾದವು 8 ಸ್ವೀಟ್. ಹಾಗಾದ್ರೆ 20 ಇದ್ದವು. ಆ 20ರಲ್ಲಿ 8 ಸ್ವೀಟ್ ಬಿಗೆ ಹೋದ್ರೆ ಉಳಿದಿರ್ತಕ್ಕಂಥ ಎಷ್ಟು ಉಳಿದವು? 12 ಉಳಿದವು. ಈ 12ಅನ್ನ ಸಮಾನವಾಗಿ ಹಂಚ್ಕೊಂಡ್ರೆ ಸಿಗೆ 6 ಬರ್ತವೆ, ಡಿಗೆ 6 ಬರ್ತವೆ. ಮುಗಿದ ಹೋಯ್ತಿಲ್ಲ, ನಮಗೆ ಲೆಕ್ಕ ಮಾಡೋದೇ ಬೇಕಾಗಿಲ್ಲ. ಮುಂದೆ ಸಿಗೆ ಎಷ್ಟು ಬಂದವು? 6 ಸ್ವೀಟ್ ಬಂದವು. ಡಿಗೆ ಎಷ್ಟು ಬಂದವು? 6 ಸ್ವೀಟ್ ಬಂದವು. ಎಸ್. ಕ್ವಶನ್ ಏನ್ ಕೇಳಿದ್ದಾರೆ? ಸಿ ಅಥವಾ ಡಿ ಸಿಹಿಯ ಎಷ್ಟು ಭಾಗವನ್ನ ಪಡೆದಿದ್ದಾರೆ? ಸಿಹಿಯ ಎಷ್ಟು ಭಾಗ? ಟೋಟಲ್ ಸಿಹಿ ಎಷ್ಟದ? 30 ಅದಾವೆ. 30 ಸಿಹಿ ಇದಾವೆ. 30ರಲ್ಲಿ ಎಷ್ಟು ತೆಗೆದುಕೊಂಡ್ರೆ ಇವರು? 6 ಸ್ವೀಟ್ ಅನ್ನ ತೆಗೆದುಕೊಂಡಿದ್ದಾರೆ. ಸಿ 6 ತೆಗೆದುಕೊಂಡಿದ್ದಾನೆ, ಅಥವಾ ಡಿ ಕೇಳಿದಾರೆ. ಸಿ ಅಥವಾ ಡಿ ಅಂತ ಹೇಳಿದ್ದಾರೆ. 30 ಸ್ವೀಟ್ ಅಲ್ಲಿ 6 ಸ್ವೀಟ್ ಸಿ ಅಥವಾ ಡಿಗೆ ಬಂದಿದೆ. ಹಾಗಾದ್ರೆ ಎಷ್ಟು ಬಂದಂಗೆ ಆಯ್ತು ನೋಡ್ರಿ? 6 1 6 6 5 30. 1/5 ಭಾಗ ಸಿಗೆ ಅಥವಾ ಡಿಗೆ ಬಂದಿದೆ. ಈಸ್ ರೈಟ್ ಆನ್ಸರ್. ಸಿಂಪಲ್. ಇದೇನು 1/5? ಎಸ್. ಆಯ್ಕೆ 3 ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ. ನೋಡ್ರಿ, ಇಷ್ಟು ಸಿಂಪಲ್ ಆಗಿ ಲೆಕ್ಕಗಳನ್ನು ಮಾಡ್ಕೊಳ್ಬೇಕು ನಾವು. ಗೊತ್ತಾಯ್ತು? ಎಸ್. ಮುಂದಿನ ಕ್ವಶನ್ 7. 7 ಪುರುಷರು ಮತ್ತು 5 ಮಹಿಳೆಯರಿಂದ 3 ಪುರುಷರು ಮತ್ತು 2 ಮಹಿಳೆಯರನ್ನ ಹೊಂದಿರುವಂತಹ ಸಮಿತಿಗಳನ್ನು ಎಷ್ಟು ವಿಧದಲ್ಲಿ ರಚಿಸಬಹುದು? ನೋಡ್ರಿ, ಪರ್ಮ್ಯುಟೇಷನ್ ಮತ್ತು ಕಾಂಬಿನೇಷನ್ಗೆ ರಿಲೇಟೆಡ್ ಆಗಿರತಕ್ಕಂಥ ಕ್ವಶನ್ ಅನ್ನ. 7 ಜನ ಪುರುಷರಿದ್ದಾರೆ, 5 ಜನ ಸ್ತ್ರೀಯರಿದ್ದಾರೆ, ಫಿಮೇಲ್ಸ್ ಇದ್ದಾರೆ. 7 ಜನದಲ್ಲಿ 3 ಇರ್ಬೇಕಂತೆ, 5 ಜನದಲ್ಲಿ 2 ಇರ್ಬೇಕಂತ, ಟೋಟಲ್ 5 ಜನ ಇರಬೇಕು ಕಮಿಟಿಯಲ್ಲಿ. ಹಾಗಾದ್ರೆ ಎಷ್ಟು ವಿಧದಲ್ಲಿ ನಾವು ರಚನೆ ಮಾಡಬಹುದು? ಸಿಂಪಲ್ ಇದೆ. 7 ಜನದಲ್ಲಿ 3 ಪುರುಷರು ಇರಬೇಕು, ಇಂಟು 5 ಜನ ಮಹಿಳೆಯರಲ್ಲಿ 2 ಸ್ತ್ರೀಯರು ಇರಬೇಕು, 3 2 5 ಜನ ಒಂದು ಕಮಿಟಿಯಲ್ಲಿ ಇರಬೇಕು. ಕ್ಲಿಯರ್ ಆಯ್ತಾ? ಎಸ್. ಇದನ್ನು ಸರಳೀಕರಿಸಿಬಿಟ್ರೆ ಮುಗಿದ ಹೋಯ್ತಲ್ಲ. 7 3 ಸಂಖ್ಯೆ ಬರೋವರೆಗೆ ಅಂದ್ರೆ 7
ಇಂಟು 6 ಇಂಟು 5 ಮೂರು ಸಂಖ್ಯೆ ಅದು 1 2 3 ಮತ್ತು 3 ಬರೋವರೆಗಲ್ಲ 3 ಸಂಖ್ಯೆ ಮಾತ್ರ ಡಿವೈಡೆಡ್ ಬೈ 3 ಫ್ಯಾಕ್ಟೋರಿಯಲ್ 3 ಇಂಟು 2 ಇಂಟು 1 ಮುಗಿತಾ ಇದು ಎಸ್ ಇಲ್ಲಿ ಇಂಟುಗೆ ಇಂಟು ಇಲ್ಲಿ 5 ಎರಡು ಸಂಖ್ಯೆ 5 ಇಂಟು 4 ಮುಗಿದ ಹೋಯ್ತು ಎರಡ ಸಂಖ್ಯೆ ಡಿವೈಡೆಡ್ ಬೈ ಇಲ್ಲಿ 2 ಫ್ಯಾಕ್ಟೋರಿಯಲ್ 2 ಇಂಟು 1 3 2 6 ಈ 6 ಕ್ಯಾನ್ಸಲ್ 2 1 2 2 ಮುಗಿದು ಹೋಯ್ತು 7 5 ಎಷ್ಟು ಉಳಿತು ಇಲ್ಲಿ 35 ಉಳಿತು ಕೆಳಗಡೆ ಏನು ಇಲ್ಲ 8 5 2 ಎಷ್ಟು 10 ಹಾಗಾದ್ರೆ 35 ಹತ್ತಲೆ 350 ವಿಧದಲ್ಲಿ ನಾವು ಕಮಿಟಿಗಳನ್ನು ಅಥವಾ ಸಮಿತಿಗಳನ್ನು ರಚಿಸಬಹುದು ಈಸ್ ರೈಟ್ ಆನ್ಸರ್ ಸಿಂಪಲ್ ಇದೆಲ್ಲ ತುಂಬಾನೇ ಈಸಿ ಆಗಿರತಕ್ಕಂಥ ಕ್ವಶನ್ ಕೊಟ್ಟಿದ್ದಾರೆ ಆಯ್ಕೆ 2 ಕರೆಕ್ಟ್ ಆಗಿರತಕ್ಕಂಥ ಉತ್ತರ ಕ್ಲಿಯರ್ ಗೊತ್ತಾಯ್ತು ಎಸ್ ಕೊನೆಯ ಕ್ವಶನ್ ನೋಡೋಣ ಕ್ವಶನ್ ನಂಬರ್ 8 ಒಂದು ಶಾಲೆಯ ಹುಡುಗರ ಮತ್ತು ಹುಡುಗಿಯರ ಸಂಖ್ಯೆಯ ಅನುಪಾತವು 8:12 ನೋಡ್ರಿ ಹುಡುಗರು 8ರಷ್ಟಿದ್ದಾರೆ ಹುಡುಗಿಯರು 12ರಷ್ಟು ಇದ್ದಾರೆ 50% ಹುಡುಗರು ಮತ್ತು 25% ಹುಡುಗಿಯರು ಅಧ್ಯಯನಕ್ಕಾಗಿ ವಿದ್ಯಾರ್ಥಿ ವೇತನವನ್ನು ಪಡಿತಾ ಇದ್ದಾರೆ ನೋಡ್ರಿ 50% ಹುಡುಗರು ಸ್ಕಾಲರ್ಶಿಪ್ ತೆಗೆದುಕೊಳ್ತಾ ಇದ್ದಾರೆ 25% ಹುಡುಗಿಯರು ಸ್ಕಾಲರ್ಶಿಪ್ ತೆಗೆದುಕೊಳ್ತಾ ಇದ್ದಾರೆ ಹಾಗಾದ್ರೆ ಯಾವುದೇ ವಿದ್ಯಾರ್ಥಿ ವೇತನ ಪಡೆಯದ ಶೇಕಡವಾರು ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು ಶೇಕಡವದಲ್ಲಿ ಹೇಳಬೇಕು ಸ್ಕಾಲರ್ಶಿಪ್ ಅನ್ನ ತೆಗೆದುಕೊಳ್ಳದೇ ಇರತಕ್ಕಂಥ ವಿದ್ಯಾರ್ಥಿಗಳ ಶೇಕಡವಾರು ಹೇಳ್ರಿ ಅಂತ ಹೇಳಿದ್ದಾರೆ ಹುಡುಗರು 50% ಸ್ಕಾಲರ್ಶಿಪ್ ತೆಗೆದುಕೊಳ್ತಾ ಇದ್ದಾರಂತೆ ಹುಡುಗಿಯರು 25% ಸ್ಕಾಲರ್ಶಿಪ್ ತೆಗೆದುಕೊಳ್ತಾ ಇದ್ದಾರಂತೆ 25% ಟೋಟಲ್ ಹುಡುಗಿಯರಲ್ಲಿ 100 ಹುಡುಗಿಯರು ಇತ್ತಂತಂದ್ರೆ ಅದರಲ್ಲಿ 25 ವಿದ್ಯಾರ್ಥಿಗಳು ಸ್ಕಾಲರ್ಶಿಪ್ ತೆಗೆದುಕೊಳ್ತಾರೆ 100 ಹುಡುಗರಿದ್ರೆ 50 ವಿದ್ಯಾರ್ಥಿಗಳು ಸ್ಕಾಲರ್ಶಿಪ್ ಅನ್ನ ತೆಗೆದುಕೊಳ್ತಾ ಇದ್ದಾರೆ ಹೌದಾ ಎಸ್ ಈಗ ಇಲ್ಲೇ 8 ಅದ ಹಾಗಾದ್ರೆ 50% ಅಂದ್ರೆ ಎಷ್ಟಾಗುತ್ತೆ 4 ಆಗುತ್ತೆ 8ರಲ್ಲಿ ಅರ್ಧ 4 ಆಗುತ್ತೆ ಬಟ್ ಇಲ್ಲಿ 12ರಲ್ಲಿ 25% ಅಂದ್ರೆ ಎಷ್ಟಾಗುತ್ತೆ ಅದು ಸ್ವಲ್ಪ ಟಫ್ ಆಗುತ್ತೆ ಏನು ಮಾಡಬೇಕು ಅವಾಗ ಏನು ಮಾಡಬೇಕು ಎರಡು ಕಡೆ ಒಂದೊಂದು 0 ಹಚ್ಕೊಂಡ್ಬಿಡಿ 80 ಇದನ್ನ 120 ಈಗ ಈಸಿ ಆಗುತ್ತೆ ನಮಗೆ ಈಗ 80ಕ್ಕೆ 50% ಅಂದ್ರೆ ಎಷ್ಟಾಗುತ್ತೆ 50% ಅಂದ್ರೆ 40 ಆಯಿತು ಇವರು ಸ್ಕಾಲರ್ಶಿಪ್ ಅನ್ನ ಪಡಿತಾರೆ 80ಕ್ಕೆ 40 ಜನ ಸ್ಕಾಲರ್ಶಿಪ್ ಪಡೆದ್ರೆ ಪಡೆದೇ ಇರ್ತಕ್ಕಂಥ ಎಷ್ಟು ಜನ ಆದರೂ 40 ಜನ ಆದರು ಕ್ಲಿಯರ್ ಆಯ್ತಾ ಇದು ಇವರು ಸ್ಕಾಲರ್ಶಿಪ್ ತೆಗೆದುಕೊಂಡಿಲ್ಲ 40 ಜನ ಸ್ಕಾಲರ್ಶಿಪ್ ತೆಗೆದುಕೊಂಡ್ರೆ ಹಾಗಾದ್ರೆ 120ಕ್ಕೆ 25% ಅಂದ್ರೆ ಎಷ್ಟು ಇವರು ಸ್ಕಾಲರ್ಶಿಪ್ ತೆಗೆದುಕೊಳ್ತಾ ಇದ್ದಾರೆ 120ಕ್ಕೆ 50% ಅಂದ್ರೆ ಎಷ್ಟು 60 60ರ ಅರ್ಧ ಎಷ್ಟು 50ರ ಅರ್ಧ 25 ಆಗುತ್ತೆ 25% ಆಗುತ್ತಾ ನೋಡ್ರಿ 50% ಅಂದ್ರೆ 60 ಹೌದಾ ಇದಕ್ಕೆ 50% ಅಂದ್ರೆ 60 ಹಾಗಾದ್ರೆ 25% ಅಂದ್ರೆ ಎಷ್ಟಾಗುತ್ತೆ ಇದರ ಅರ್ಧ 30 ಜನ ಆಗ್ತಾರೆ ಹಾಗಾದ್ರೆ 30 ಜನ ಏನಾಗ್ತಾರೆ ಇವರು ಸ್ಕಾಲರ್ಶಿಪ್ ಅನ್ನ ಪಡಿತಾರೆ 120ರಲ್ಲಿ 30 ಜನರು ಸ್ಕಾಲರ್ಶಿಪ್ ತೆಗೆದುಕೊಂಡ್ರೆ 90 ಜನ ಸ್ಕಾಲರ್ಶಿಪ್ ಅನ್ನ ಪಡೆಯಲ್ಲ ಹೌದಾ ತಾನೆ ಹಾಗಾದ್ರೆ ಟೋಟಲ್ ವಿದ್ಯಾರ್ಥಿಗಳು ಎಷ್ಟಿದ್ರೆ ಇಲ್ಲಿ 120 ಇದು ಒಂದು 80 200 ಜನ ಟೋಟಲ್ ವಿದ್ಯಾರ್ಥಿಗಳು ಇದ್ದಾರೆ ನೀವು ಇಲ್ಲಿ 120 ಎರಡು 0 ಹಚ್ಕೊಳ್ಬೋದು ಆ ಕಡೆ 2 ಈ ಕಡೆ 2 0 ಹಚ್ಕೊಳ್ಬೋದು ಒಟ್ಟು ಈ ಕಡೆ ಒಂದು ಹಚ್ಚಿದ್ರೆ ಈ ಕಡೆ ಕೂಡ ಒಂದು ಹಚ್ಕೊಳ್ಬೇಕು ಈ ಕಡೆ 2 ಹಚ್ಚಿದ್ರೆ ಈ ಕಡೆ 2 ಹಚ್ಕೊಳ್ಬೇಕು ರೇಷಿಯೋ ಸೇಮ್ ಇರುತ್ತೆ ಅಂದ್ರೆ ಮಾತ್ರ ಈ ಕಡೆ ಒಂದು ಹಚ್ಕೊಂಡು ಈ ಕಡೆ 2 ಹಚ್ಕೊಂಡ್ರಿ ಅಥವಾ ಈ ಕಡೆ ಏನು ಹಚ್ಕೊಂಡ್ರೆ ಕೇವಲ ಈ ಕಡೆ 0 ಹಚ್ಕೊಂಡ್ರೆ ರೇಷಿಯೋ ಹೋಗ್ಬಿಡುತ್ತೆ ರೇಷಿಯೋ 8:12 ಇರ್ಬೇಕಂತಂದ್ರೆ ಈ ಕಡೆ 0 ಹಚ್ಕೊಂಡು 1 ಹಚ್ಕೊಂಡ್ರೆ ಈ ಕಡೆ 1 0 ಹಚ್ಕೊಳ್ಬೇಕು ರೇಷಿಯೋ ಕರೆಕ್ಟ್ ಆಗಿರುತ್ತೆ ಎಸ್ ಈಗ ನೋಡ್ರಿ ಟೋಟಲ್ 200 ಜನ ಇದ್ದಾರೆ ಈಗ ಸ್ಕಾಲರ್ಶಿಪ್ ಪಡೆಯದೇ ಇರ್ತಕ್ಕಂಥ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟಿದೆ ನೋಡ್ರಿ ಇಲ್ಲಿ 40 ಜನ ಇದ್ದಾರೆ ಇಲ್ಲಿ 90 ಜನ ಇದ್ದಾರೆ 130 ಜನ ಸ್ಕಾಲರ್ಶಿಪ್ ಅನ್ನ ಇವರು ಪಡೆಯುವುದಿಲ್ಲ 200ಕ್ಕೆ 130 ಜನ ಸ್ಕಾಲರ್ಶಿಪ್ ಪಡೆಯಲ್ಲ ಅಂದ್ರೆ 100ಕ್ಕೆ ಎಷ್ಟು ಜನ ಅದರ ಅರ್ಧ ಹೇಳ್ಬಿಟ್ರೆ ಮುಗ್ದ ಹೋಯ್ತಲ್ಲ ಇಲ್ಲಿ ಉತ್ತರ ಲೆಕ್ಕ ಮಾಡೋದು ಕೂಡ ಬೇಕಾಗಿಲ್ಲ 200ಕ್ಕ 130 ಅಂದ್ರೆ 100ಕ್ಕೆ ಎಷ್ಟು ಜನ ಆಗ್ತಾರೆ 65 135 ಹಾಗಾದ್ರೆ 65% ಸ್ಕಾಲರ್ಶಿಪ್ ಅನ್ನ ಪಡೆದಿರ್ತಕ್ಕಂಥ ಗೊತ್ತಾಗ್ಲಿಲ್ಲ ಲೆಕ್ಕ ಮಾಡ್ತೇನೆ 200ಕ್ಕೆ 130 ಜನ ಸ್ಕಾಲರ್ಶಿಪ್ ಅನ್ನ ಪಡೆಯುವುದಿಲ್ಲ ಅಂತಂದ್ರೆ 100ಕ್ಕೆ ಎಷ್ಟು ಜನ ಶೇಕಡದಲ್ಲಿ ಹೇಳ್ರಿ ಇವೆರಡು 0 ಕ್ಯಾನ್ಸಲ್ ಇವೆರಡು 0 ಕ್ಯಾನ್ಸಲ್ 2 1 2 2 6 12 1 ಉಳಿತೆ 10 ಆಗುತ್ತೆ 2 5 10 65% ಬಂತ ನೋಡ್ರಿ ಆಯ್ಕೆಲ್ಲಿದ್ರೆ 65% ಎಸ್ ಆಯ್ಕೆ 1 ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ ನೋಡ್ರಿ ಎಷ್ಟು ಸಿಂಪಲ್ ಅದ ಸ್ನೇಹಿತರೆ ನಾವಿಲ್ಲೇ ತುಂಬ ಸಿಂಪಲ್ ಮಾಡ್ಕೊಂಡ್ಬಿಡ್ಬೇಕು ನಾವು ಇದನ್ನ ಸಿಂಪಲ್ ಆಗಿ ಮಾಡ್ಕೊಂಡ್ಬಿಟ್ರೆ ತುಂಬ ಈಸಿಯಾಗಿ ಲೆಕ್ಕಗಳು ಎಂಥ ಲೆಕ್ಕಗಳನ್ನು ಕೂಡ ತುಂಬ ಈಸಿಯಾಗಿರ್ತಕ್ಕಂಥ ಕ್ವಶನ್ಗಳೇ ಇದಾವೆ ಇದರಲ್ಲಿ ಗೊತ್ತಾಯ್ತು ಸ್ನೇಹಿತರೆ ಈ 8 ಕ್ವಶನ್ಗಳನ್ನು ಸರಳವಾಗಿ ನಿಮಗೆ ತಿಳಿಸಿದ ನನ್ನ ಭಾವನೆ ಇದೆ ಸ್ನೇಹಿತರೆ ಇವತ್ತು ನಡೆದಿರ್ತಕ್ಕಂಥ ಈ ಇಂಡಸ್ಟ್ರಿಯಲ್ ಎಕ್ಸ್ಟೆನ್ಷನ್ ಆಫೀಸರ್ ಗ್ರೂಪ್ ಸಿ ಹುದ್ದೆಯ ಈ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ 8 ಕ್ವಶನ್ಗಳನ್ನು ನೀವು ನೋಡಿ ಜೊತೆಗೆ ನಿಮ್ಮ ಸ್ನೇಹಿತರೊಂದಿಗೆ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ.